ಸಚಿವ ಬಿ ನಾಗೇಂದ್ರ ಅವರಿಗೆ ಹೊಸ ಸಂಕಷ್ಟ ಶುರುವಾಗತ್ತಾ ಅನ್ನುವ ಪ್ರಶ್ನೆ ಮೂಡ್ತಾ ಇದೆ. ಕಾರಣ ಏನು ಅಂದರೆ ಅವರು ನ್ಯಾಯಾಲಯದ ಷರತ್ತನ್ನು ಮೀರಿದ್ದಾರೆ ಅನ್ನುವ ಆರೋಪ. ನ್ಯಾಯಾಲಯದ ಷರತ್ತನ್ನು ಬಿ ನಾಗೇಂದ್ರ ಅವರು ಮೀರಿದ್ರಾ? ಕೋರ್ಟ್ ಷರತ್ತನ್ನು ಮೀರಿ ಅವರು ದೆಹಲಿಗೆ ಭೇಟಿ ಕೊಟ್ಟಿದ್ರಾ? ಸಚಿವರು ಜಾಮೀನಿಗೆ ವಿಧಿಸಿದ್ದಂತಹ ಷರತ್ತನ್ನು ಉಲ್ಲಂಘಿಸಿದ್ದಾರೆ ಅನ್ನುವ ಆರೋಪ ಕೇಳಿ ಬರ್ತಾ ಇದೆ. ನಿಯಮ ಉಲ್ಲಂಘಿಸಿ ಅವರು ದೆಹಲಿ ಪ್ರವಾಸವನ್ನು ಮಾಡಿದ್ದಾರೆ ಅನ್ನುವ ಆರೋಪ ಇದೆ. ದೆಹಲಿ ಪ್ರವಾಸದ ಸಾಕ್ಷ್ಯ ಸಂಗ್ರಹಕ್ಕೆ ಇದೀಗ ಇಡಿ ಅಧಿಕಾರಿಗಳು ಇಳಿದಿದ್ದಾರೆ. ಅಂದರೆ ಇವರು ಸಚಿವರಾದ ಮೇಲೆ ಮಾಡಿದಂತಹ ಪ್ರವಾಸ ಅಲ್ಲ ಇದು. ಸಚಿವರಾಗೋದಕ್ಕೂ ಮೊದಲು ದೆಹಲಿ ಪ್ರವಾಸವನ್ನು ಮಾಡಿದ್ರು. ಆ ದೆಹಲಿ ಪ್ರವಾಸದಲ್ಲಿ ನಿಯಮ ಉಲ್ಲಂಘನೆ ಮಾಡಿದ್ದಾರೆ, ಷರತ್ತನ್ನು ಉಲ್ಲಂಘನೆ ಮಾಡಿದ್ದಾರೆ ಕೋರ್ಟ್ ವಿಧಿಸಿದ್ದು ಅಂತೇಳಿ ಆರೋಪಿಸಲಾಗ್ತಾ ಇದೆ. ಗೊತ್ತಿಲ್ಲ ಕೋರ್ಟಿಂದ ಆ ರೀತಿ ಆದೇಶ ಇದೆ ಅಂತ ಹೇಳಿ. ಆ ಥರ ಇದ್ದರೆ ಕಾನೂನು ತೊಡಕು ಏನಾದರೂ ಇದ್ದರೆ ಅದನ್ನು ಅವರ ಲಾಯರ್ಗಳ ಹತ್ರ ಕನ್ಸಲ್ಟ್ ಮಾಡಿ ಅದನ್ನು ಹೇಗೆ ನಿವಾರಿಸ್ಕೊಳ್ಬೇಕು ಅದು ನಿವಾರಿಸ್ಕೊಳ್ಳೋಂಥ ಕೆಲಸ ಮಾಡ್ತಾರೆ. ಅಲ್ಲ, ಈ ರೀತಿ ಇದ್ದಾಗ ಕೂಡ ಹಂಗೆ ಹೋಗಿದ್ರೆ ತಪ್ಪಲ್ಲ. ಹೋಗಬಾರ್ದಾಗಿತ್ತು. ಬಹುಶಃ ಅವ್ರಿಗೆ ಗೊತ್ತಾಗಿಲ್ಲ ಅನಿಸುತ್ತೆ, ಓವರ್ ಸೈಟ್ ಆಗಿದೆ. ಬಟ್ ಅವ್ರು ಲಾಯರ್ಗಳ ಜೊತೆ ಕನ್ಸಲ್ಟ್ ಮಾಡಿ ಅದಕ್ಕೆ ಕಾನೂನಾತ್ಮಕ ಏನು ಕ್ರಮ ತಗೋಬೇಕು ತಗೊಳ್ತಾರೆ. ಅದು ಹಿಂಗೆ ಆಗಿದ್ದಕ್ಕೆ ಈಗ ಸಚಿವ ಸ್ಥಾನಕ್ಕೆ ಹೋಗಿದ್ರೆ ಇನ್ನೂ ಅದರಿಂದ ಜಾಮೀನು ಏನು ಕೊಟ್ಟರೆ ಅದು ಕೂಡ ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳ್ತಾರೆ. ಹೇಳ್ತಿದ್ದಾರೆ. ಅದು ಇಷ್ಟು ನಿಜ ಸುಳ್ಳು ಯಾರಿಗೂ ಗೊತ್ತಿಲ್ವಲ್ಲ, ಅದು ಆದಾಗ ನೋಡೋಣ. ಬಿ ನಾಗೇಂದ್ರ ಅವರು ಸಚಿವ ಸ್ಥಾನದ ವಿಚಾರವಾಗಿ ದೆಹಲಿಗೆ ತೆರಳಿದರು. ಸಚಿವರಾಗೋದಕ್ಕೂ ಮೊದಲಿನ ವಿಚಾರ ಇದು. ಸಚಿವ ಸ್ಥಾನಕ್ಕೋಸ್ಕರ ಅವರು ದೆಹಲಿಗೆ ತೆರಳಿರ್ತಾರೆ. ದೆಹಲಿಗೆ ತೆರಳಿದಂತಹ ಸಂದರ್ಭದಲ್ಲಿ ಕೋರ್ಟ್ನ ಅನುಮತಿ ಇತ್ತಾ? ಸಚಿವ ನಾಗೇಂದ್ರರ ಜಾಮೀನು ರದ್ದಾಗುವ ಸಾಧ್ಯತೆ ಇದೆಯಾ ಅನ್ನುವ ಪ್ರಶ್ನೆ ಮೂಡ್ತಾ ಇದೆ. ಕಾರಣ ಏನು ಅಂದರೆ ಕೋರ್ಟ್ ನಿಯಮವನ್ನು ಉಲ್ಲಂಘಿಸಿ ದೆಹಲಿಗೆ ಹೋಗಿದ್ರು ಅನ್ನುವ ಆರೋಪ ಇರುವಂಥದ್ದು. ಸಾಕ್ಷ್ಯ ಸಂಗ್ರಹಕ್ಕೆ ಈಗಾಗಲೇ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು, ಇಡಿ ಅಧಿಕಾರಿಗಳು ಇಳಿದಿರುವಂಥದ್ದು. ಜುಲೈ 16ರಿಂದ ಜುಲೈ 25ರವರೆಗೆ ದೆಹಲಿ ಪ್ರಯಾಣಕ್ಕೆ ಅನುಮತಿಯನ್ನು ನಾಗೇಂದ್ರ ಅವರು ಪಡೆದುಕೊಂಡಿದ್ದರು. ಸಚಿವ ನಾಗೇಂದ್ರ ದೆಹಲಿ ಪ್ರವಾಸಕ್ಕೆ ಹೋಗ್ತೀನಿ ನಾನು ಅಂತ ಅನುಮತಿಯನ್ನು ಪಡೆದಿದ್ದಾರೆ. ಆದರೆ ಅನುಮತಿ ಇಲ್ಲದೇ ಇದ್ದರೂ ಕೂಡ ಜುಲೈ 15 ಮತ್ತು ಜುಲೈ 26ಕ್ಕೆ ಕೂಡ ಅವರು ಪ್ರಯಾಣಿಸಿದ್ದಾರೆ. ಈ 2 ದಿನಾಂಕಗಳಿಗೆ ಅನುಮತಿ ಇಲ್ಲದೆಯೇ ಪ್ರಯಾಣಿಸಿದ್ದಾರೆ ಅನ್ನೋದು ಆರೋಪ. 2 ದಿನಗಳು. ಇದರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ ಇಡಿ ಅಧಿಕಾರಿಗಳೀಗ. ಏರ್ಪೋರ್ಟ್ ಸಿಸಿಟಿವಿ ಫುಟೇಜ್ ಹಾಗೆ ರಿಜಿಸ್ಟರ್ಗಳ ಪರಿಶೀಲನೆ ಮಾಡ್ತಾ ಇದ್ದಾರೆ. ನಮ್ಮ ಪ್ರತಿನಿಧಿ ಸಂದೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಸಂದೇಶ್, ಒಂದು ವೇಳೆ ಈ 2 ದಿನಗಳು ಕೂಡ ಇವರು ಅನುಮತಿ ಪಡೆಯದೆಯೇ ಪ್ರಯಾಣ ಮಾಡಿದ್ದಾರೆ ಅನ್ನೋದಕ್ಕೆ ಸಾಕ್ಷ್ಯ ಸಿಕ್ಕು ಅದು ಸಾಬೀತಾದರೆ ನಾಗೇಂದ್ರ ಅವರಿಗೆ ಯಾವ ರೀತಿಯ ಸಂಕಷ್ಟ ಎದುರಾಗತ್ತೆ? ನವೀನ್, ಇಲ್ಲಿ ವೆರಿ ಸಿಂಪಲ್. ಅಂದ್ರೆ ಈಗ ಏನು ಜಾಮೀನನ್ನ ಮಂಜೂರು ಮಾಡಿತ್ತು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ, ಅದು ಮಂಜೂರು ಮಾಡುವಂತ ಸಂದರ್ಭದಲ್ಲಿ ಇಲ್ಲಿ ಕೆಲವೊಂದು ಷರತ್ತುಗಳನ್ನ ಕೂಡ ವಿಧಿಸಲಾಗಿತ್ತು. ಹಾಗಾಗಿ ಇಲ್ಲಿ ಏನೆಲ್ಲ ಷರತ್ತುಗಳನ್ನ ವಿಧಿಸಲಾಗಿತ್ತು ಆ ಷರತ್ತುಗಳನ್ನ ಫಾಲೋ ಮಾಡ್ಲೇಬೇಕಾಗುತ್ತೆ. ಯಾವುದೇ ಒಂದು ಷರತ್ತನ್ನ ಉಲ್ಲಂಘನೆ ಮಾಡಿದಾಗ ಅವರ ಒಂದು ಜಾಮೀನೇನಿದೆ ಅದು ಕ್ಯಾನ್ಸಲ್ ಆಗುತ್ತೆ. ಅಂದ್ರೆ ಜಾಮೀನು ವಜಾ ಆಗುತ್ತೆ, ಅಥವಾ ಜಾಮೀನನ್ನ ಈಗಾಗಲೇ ಏನೋ ಜಾಮೀನನ್ನ ಮಂಜೂರು ಮಾಡಿದ್ರು ಅದನ್ನ ರದ್ದು ಮಾಡಲಾಗುತ್ತೆ. ಹಾಗಾಗಿ ಈಗ ಸದ್ಯ ಕೋರ್ಟ್ ಸಾಕಷ್ಟು ಷರತ್ತುಗಳನ್ನ ಕೂಡ ವಿಧಿಸಿತ್ತು. ಅದರಲ್ಲಿ ಪ್ರಮುಖವಾಗಿ ರಾಜ್ಯವನ್ನ ಬಿಟ್ಟು ಹೊರಗಡೆ ಹೋಗೋ ಆಗಿಲ್ಲ ಅಂತ ಹೇಳಿ ಈಗಾಗಲೇ ಏನು ಒಂದು ಷರತ್ತನ್ನ ವಿಧಿಸಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ನಾನು ದೆಹಲಿಗೆ ಹೋಗ್ಬೇಕು ಅನ್ನೋ ಕಾರಣಕ್ಕೆ ನಾಗೇಂದ್ರ ಅವರು ಕೂಡ ಜುಲೈ 16ರಿಂದ ಜುಲೈ 25ನೇ ತಾರೀಕುವರೆಗೂ ದೆಹಲಿ ಪ್ರಯಾಣಕ್ಕೆ ಅನುಮತಿಯನ್ನ ಕೋರಿ ಒಂದು ಅರ್ಜಿಯನ್ನ ಸಲ್ಲಿಸಿದ್ರು. ಅದರಂತೆ ಅನುಮತಿ ಕೂಡ ಕೋರ್ಟ್ ನಿಂದ ಲಭ್ಯವಾಗಿತ್ತು. ಆದರೆ ಇಲ್ಲಿ ಪ್ರಮುಖವಾಗಿರುವಂತದ್ದು 16ರಿಂದ 25ರವರೆಗೆ ಮಾತ್ರ ನಾಗೇಂದ್ರ ಅವರು ಅನುಮತಿಯನ್ನ ಪಡೆದಿದ್ರು. ಆದ್ರೆ ಈಗ ಸದ್ಯ ಇಡಿ ಅಧಿಕಾರಿಗಳಿಗೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರವಾಗಿ ಜುಲೈ 15ನೇ ತಾರೀಕಿಗೆ ನಾಗೇಂದ್ರ ಅವರು ದೆಹಲಿಗೆ ತೆರಳಿದ್ದಾರೆ. ಜೊತೆಗೆ 25ನೇ ತಾರೀಕು ಅವರು ವಾಪಸ್ ಆಗ್ಬೇಕಾಗಿತ್ತು. ಆದ್ರೆ 26ನೇ ತಾರೀಕು ಕೂಡ ಅಲ್ಲೇ ಇದ್ದು 26ನೇ ತಾರೀಕು ವಾಪಸ್ ಬಂದಿದ್ದಾರೆ ಅನ್ನೋ ಒಂದು ಮಾಹಿತಿ ಈಗ ಸದ್ಯ ಇಡಿ ಅಧಿಕಾರಿಗಳಿಗೆ ಕೂಡ ಲಭ್ಯವಾಗಿರುವುದರಿಂದ ಸದ್ಯ ಆ ಒಂದು ಮಾಹಿತಿಯ ಆಧಾರದ ಮೇಲೆ ಏರ್ಪೋರ್ಟ್ ಸಿಸಿಟಿವಿಗಳನ್ನ ಜೊತೆಗೆ ಡಾಕ್ಯುಮೆಂಟ್ ಗಳನ್ನ ಅಥವಾ ದಾಖಲೆಗಳನ್ನ ಪರಿಶೀಲನೆ ಮಾಡುವಂತ ಕೆಲಸವನ್ನ ಈಗ ಸದ್ಯ ದೆಹಲಿ ಇಡಿ ಅಧಿಕಾರಿಗಳು ಕೂಡ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಈಗ ನಾಗೇಂದ್ರ ಅವರ ವಿಚಾರಣೆ ಕೂಡ ಮಾಡ್ತಾರೆ. ಅಂದ್ರೆ ಇಲ್ಲಿ ಪೂರಕವಾದ ಒಂದು ಏನಾದ್ರೂ ಎವಿಡೆನ್ಸ್ಗಳು ಸಿಕ್ಕರೆ ಅಥವಾ ಸಾಕ್ಷ್ಯಗಳು ಲಭ್ಯವಾದ್ರೆ ಅದರ ಆಧಾರದ ಮೇಲೆ ನಾಗೇಂದ್ರ ಅವರ ಹೇಳಿಕೆಯನ್ನ ಪಡೆದು ಅದಾದ ನಂತರ ನೇರವಾಗಿ ಕೋರ್ಟ್ಗೆ ಈ ಎಲ್ಲಾ ಅಂಶಗಳನ್ನ ಅಥವಾ ಸಿಕ್ಕಿರುವಂತ ಸಾಕ್ಷ್ಯಗಳನ್ನ ಹಾಜರುಪಡಿಸಿ ಇವರು ಷರತ್ತುಗಳನ್ನ ಏನ್ ವಿಧಿಸಲಾಗಿತ್ತು ಜಾಮೀನನ್ನ ಮಂಜೂರು ಮಾಡುವಂತ ಸಂದರ್ಭದಲ್ಲಿ ಆ ಎಲ್ಲಾ ಷರತ್ತುಗಳನ್ನ ಕೂಡ ಇವರು ಉಲ್ಲಂಘನೆ ಮಾಡಿದ್ದಾರೆ. ಹಾಗಾಗಿ ಬೇಲ್ ಅನ್ನ ಕ್ಯಾನ್ಸಲ್ ಮಾಡಬೇಕು ಅಂತ ಹೇಳಿ ಇಡಿ ಅಧಿಕಾರಿಗಳು ಕೂಡ ಕೋರ್ಟ್ಗೆ ಮನವಿ ಮಾಡುವಂತ ಸಾಧ್ಯತೆ ಇರುತ್ತೆ. ನವೀನ್, ಥ್ಯಾಂಕ್ ಯು ಸಂದೇಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.